ತದನಂತರ ಪೊಲೀಸರು ಸ್ಥಳಕ್ಕೆ ಹೋಗಿ ಕಾರು ಚೇಸ್ ಮಾಡಿ ಸಿನಿಮಾ ಸ್ಟೈಲ್ ನಲ್ಲಿ ಅಡ್ಡಗಟ್ಟಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಆಂಧ್ರ ಪ್ರದೇಶಕ್ಕೆ ಪರಾರಿ ಆಗ್ತಾ ಇದ್ರು. ಇನ್ನೇನು ಅಬ್ಸ್ಕಾಂಡಿಂಗ್ ಆಗಬೇಕು, ಯಾರ ಸಂಪರ್ಕಕ್ಕೂ ಸಿಗಬಾರದು. ಆ ಒಂದು ನಿಟ್ಟಿನಲ್ಲಿ ಶಾಸಕ ಮುನಿರತ್ನ ಅವರು ಹೋಗ್ತಾ ಇದ್ರು. ಬಟ್ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಸ್ಥಳಕ್ಕೆ ಹೋಗಿದ್ದಾರೆ. ಮೊಬೈಲ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಿದ್ದಾರೆ. ಈತ ಎಲ್ಲಿದ್ದಾನೆ, ಯಾರ ಜೊತೆಗಿದ್ದಾನೆ ಅಥವಾ ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂತಹ ಖಚಿತ ಮಾಹಿತಿಯನ್ನ ಪಡ್ಕೊಂಡು ಪೊಲೀಸರು ಆಂಧ್ರ ಪ್ರದೇಶಕ್ಕೆ ತೆರಳುತ್ತಾ ಇದ್ದಂತಹ ಶಾಸಕ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ ಅವರ ಕಾರನ್ನ ಚೇಸ್ ಮಾಡಿ ಅವರನ್ನ ಅಡ್ಡಗಟ್ಟಿ ಈಗ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿಗೆ ಕರೆತರುವಂತಹ ಸಿದ್ಧತೆಗಳು ಈಗ ಆಗ್ತಾ ಇರುವಂತದ್ದು. ವೇಲು ನಾಯ್ಕ ಅವರಿಗೆ ಯಾವ ರೀತಿಯಾಗಿ ನಿಂದನೆ ಮಾಡಿದ್ರು, ಅವರು ಕೂಡ ರೊಚ್ಚಿಗೆದ್ದು ಇವ್ರ ಮೇಲೆ ದೂರನ್ನ ದಾಖಲು ಮಾಡಿದ್ರು. ಒಂದು ಜಾತಿ ನಿಂದನೆ ಕೇಸ್ನಲ್ಲಿ ಎಫ್ಐಆರ್ ಆಗಿದೆ, ಮತ್ತೊಂದು ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರ ವಿರುದ್ಧವಾಗಿ 2 ಎಫ್ಐಆರ್ ದಾಖಲಾಗಿದೆ. ಕೋಲಾರದಲ್ಲಿ ಶಾಸಕ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ. ಕೋಲಾರದಲ್ಲಿ ಶಾಸಕ ಮುನಿರತ್ನ ಅವರನ್ನ ಬಂಧಿಸಲಾಗಿದ್ದು ಈಗ ಬೆಂಗಳೂರಿಗೆ ಕರೆತರುವಂತಹ ಎಲ್ಲಾ ಪ್ರಯತ್ನಗಳು ಆಗ್ತಾ ಇದೆ, ಸಿದ್ಧತೆಗಳು ಕೂಡ ನಡೀತಾ ಇದೆ. ಈಗ ಕೋಲಾರ ಎಸ್ಪಿ ಬಿ ನಿಖಿಲ್ ರಿಂದ ಶಾಸಕ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಿದಾನಂದ್ ಪಟೇಲ್, ಈಗ ಪೊಲೀಸರು ಒಂದ್ ರೀತಿ ಸಿನಿಮಾ ಸ್ಟೈಲ್ ನಲ್ಲೇ ಮುನಿರತ್ನ ಅವರನ್ನ ಬಂಧಿಸಲಾಗಿರುವಂತದ್ದು. ಈಗ ಮುನಿರತ್ನ ಅವರು ಎಲ್ಲಿದ್ರು, ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು, ಈಗ ಮುಂದಿನ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ? ಭಾರತೀಯ ಜನತಾ ಪಕ್ಷದ ಶಾಸಕ ರಾಜರಾಜೇಶ್ವರನಗರದ ಶಾಸಕರು ಆಗಿರುವಂತ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಮುನಿರತ್ನ ಅವರನ್ನ ಕೊಲೆ ಬೆದರಿಕೆ, ಜಾತಿ ನಿಂದನೆ ಮತ್ತು ಬ್ಲಾಕ್ ಮೇಲ್ ಅಡಿಯಲ್ಲಿ ಅವರ ವಿರುದ್ಧ ಅವರದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಂತ ಗುತ್ತಿಗೆದಾರರೊಬ್ಬರು ದೂರನ್ನು ಕೊಟ್ಟಿದ್ರು. ಅವರು ನಗರದ ಪೊಲೀಸ್ ಕಮಿಷನ್ಗೆ ನಿನ್ನೆ ಅಷ್ಟೇ ದೂರನ್ನು ಕೊಟ್ಟಿದ್ರು. ಆ ದೂರು ವೈಯಾಲಿಕಾಲ್ ಪೊಲೀಸ್ ಸ್ಟೇಷನ್ ಎಫ್ಐಆರ್ ಕೂಡ ಆಗಿತ್ತು. ಅವರನ್ನ ವೈಯಾಲಿಕಾಲ್ ಪೊಲೀಸ್ ಅಂದ್ರೆ ಬೆಂಗಳೂರಿನ ಪೊಲೀಸರು ಅವರನ್ನ ಹುಡುಕಾಟದಲ್ಲಿ ತೊಡಗಿದ್ರು. ಈ ನಡುವೆ ಮುನಿರತ್ನವರು ಬಂಧನದ ಸುಳಿವು ಸಿಕ್ಕ ಕೂಡಲೇ ಆಂಧ್ರ ಪ್ರದೇಶಕ್ಕೆ ಪರಾರಿಯಾಗಲು ಯತ್ನಿಸಿದ್ರು ಅಂತ ಹೇಳಲಾಗ್ತಿದೆ. ಹಾಗಾಗಿ ಬೆಂಗಳೂರಿನ ಪೊಲೀಸರು ಮತ್ತು ಕೋಲಾರದ ಪೊಲೀಸರು ಮುನಿರತ್ನವರು ಮಾತನಾಡ್ತಿದ್ದಂತ ಮೊಬೈಲ್ ನ ನಂಬರ್ನ ಲೊಕೇಶನ್ ಅನ್ನ ಟ್ರೇಸ್ಔಟ್ ಅನ್ನ ಮಾಡಿರುವಂತದ್ದು. ಆ ಮುಖಾಂತರ ಇವತ್ತು ಸಂಜೆ ಅಷ್ಟೇ ಮುನಿರತ್ನವರನ್ನ ಆಂಧ್ರ ಗಡಿ ಭಾಗದಲ್ಲಿ ಬಂಧಿಸಿರ್ತಕ್ಕಂಥ ಕೆಲವೇ ನಿಮಿಷಗಳ ಹಿಂದೆ ಅವರನ್ನ ಬಂಧಿಸಿ ಬೆಂಗಳೂರಿಗೆ ಕರೆತರ್ತಿರುವಂತದ್ದು. ಈ ಒಂದು ಕಾರ್ಯಾಚರಣೆಯಲ್ಲಿ ಕೋಲಾರದ ಎಸ್ಪಿ ನಿಖಿಲ್ ಮತ್ತು ಅವರ ತಂಡ ಇರುವಂತದ್ದು. ಇದೀಗ ಮುನಿರತ್ನವರನ್ನ ಬಂಧಿಸಿ ಬೆಂಗಳೂರಿಗೆ ಕರೆತರುವಂತದ್ದು. ಇವತ್ತು 2ನೇ ಶನಿವಾರ ಆಗಿರುವಂತದ್ದು, ನಾಳೆ ಭಾನುವಾರ ಆಗಿರುವಂತದ್ದು ಮತ್ತು ಸೋಮವಾರ ಕೂಡ ಸರ್ಕಾರ ರಜೆ ಇರತಕ್ಕಂಥದ್ದು. ಹಾಗಾಗಿ ಇವತ್ತು ಬೆಂಗಳೂರಿಗೆ ಕರೆತಂದ ಕೂಡಲೇ ಅವರನ್ನ ಮೆಡಿಕಲ್ ಮಾಡಿಸಲಾಗುತ್ತೆ. ಮೆಡಿಕಲ್ ಮಾಡಿದ ತಕ್ಷಣ ಅವ್ರನ್ನ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಇವತ್ತು ನ್ಯಾಯಾಧೀಶರಿಗೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇರುವಂತದ್ದು ಅಥವಾ ನೇರವಾಗಿ ಜೈಸಿಗೆ ಕಳಿಸುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಮುಂದಿನ ಎಲ್ಲಾ ಪ್ರಕ್ರಿಯೆಗಳನ್ನ ಬೆಂಗಳೂರಿನ ಪೊಲೀಸರು ಮಾಡ್ತಿರುವಂತದ್ದು. ಇದೀಗ ಮುನಿರತ್ನರವರನ್ನ ಬೆಂಗಳೂರಿಗೆ ಕರೆತರ್ತಿರುವಂತದ್ದು. ಚೈತ್ರ. ಚಿದಾನಂದ್ ಪಟೇಲ್, ಈಗ ಮುನಿರತ್ನ ಅವರ ವಿರುದ್ಧವಾಗಿ 2 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿರುವಂತದ್ದು. ಒಂದು ಅಟ್ರಾಸಿಟಿ, ಮತ್ತೊಂದು ಜೀವ ಬೆದರಿಕೆ. ಈ ಅಟ್ರಾಸಿಟಿ ಕೇಸು ತುಂಬಾನೇ ಸ್ಟ್ರಾಂಗ್ ಆಗಿರೋದ್ರಿಂದ, ಈ ಅಟ್ರಾಸಿಟಿ ಎಫ್ಐಆರ್ ಆಗಿರೋದ್ರಿಂದ ಯಾವ ರೀತಿ ಶಿಕ್ಷೆ ಆಗಬಹುದು? ಈಗಾಗಲೇ ದೂರು ದಾಖಲಾಗಿರುವಂತದ್ದು, ನನಗೆ ಕೊಲೆ ಬೆದರಿಕೆ ಒಡ್ಡಿರ್ತಕ್ಕಂಥದ್ದು ಮತ್ತು ಪ್ರಮುಖ 2 ಸಮುದಾಯಗಳ ವಿರುದ್ಧ ಅಶ್ಲೀಲವಾಗಿ ಮತ್ತು ಅಸಹ್ಯವಾಗಿ ಹಾನಕಾರಿಕವಾಗಿ ಮತ್ತು ಜಾತಿ ನಿಂದನಾತ್ಮಕವಾಗಿ ಮಾತನಾಡಿರೋದು ಅಂತ ಹೇಳಿ ಈಗಾಗಲೇ ಗುತ್ತಿಗೆದಾರರು ಆರೋಪ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅದರ ಆಡಿಯೋ ತುಣುಕುಗಳು ಕೂಡ ಇದೀಗ ಸಾಮಾಜಿಕ ಜಾಲತಾಣ ಸೇರಿದಂತೆ ಮಾಧ್ಯಮಗಳು ಕೂಡ ಎಲ್ಲೆಡೆ ವೈರಲ್ ಆಗಿರ್ತಕ್ಕಂಥದ್ದು. ಆ ಒಂದು ಮಾತನಾಡಿರ್ತಕ್ಕಂಥ ಮತ್ತು ಯಾವ ದಿನಾಂಕ ಹೋಗಿದ್ರು ಅನ್ನೋದು ಎಲ್ಲವೂ ಕೂಡ ಪರಿಶೀಲನೆ ಆಗಲಿದೆ ಮತ್ತು ಇವರು ಕೊಲೆ ಬೆದರಿಕೆ ಮತ್ತು ಜಾತಿ ನಿಂದನೆ ಮಾಡಿದಂತ ಆಡಿಯೋ ತುಣುಕು ಮತ್ತು ಮಾತುಕತೆ ತುಣುಕನ್ನ FSL ಗೆ ಕಳಿಸಿಕೊಡ್ಲಾಗುತ್ತೆ. FSL ನಲ್ಲಿ ಇವರದೇ ಆಡಿಯೋ ಅಂತೇಳಿ ಸ್ಪಷ್ಟ ಆದ ಕೂಡಲೇ ಇದು ಮತ್ತಷ್ಟು ಕೇಸ್ ಸ್ಟ್ರಾಂಗ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ ಅವರಿಗೆ ಕೊಲೆ ಬೆದರಿಕೆ ಮತ್ತು ಜಾತಿ ನಿಂದನೆ ಪ್ರಕರಣಗಳಾಗಿದ್ದರಿಂದ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ ನಂತರ ನ್ಯಾಯಾಧೀಶರ ನಿವಾಸ ಕರೆದುಕೊಂಡು ಹೋಗಿ ಕಸ್ಟಡಿಗೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಸದ್ಯಕ್ಕೆ ಇದೀಗ ಅವರನ್ನ ಬಂಧಿಸಿ ಬೆಂಗಳೂರಿಗೆ ಕರೆತರುತ್ತಿರುವಂತದ್ದು. ಚೈತ್ರ. ಚಿದಾನಂದ್ ಪಟೇಲ್, ಈಗ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ನ ಒಂದು ಪ್ರಕರಣವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಂತಹ ದೋಸ್ತಿ ಪಕ್ಷಕ್ಕೆ ಈಗ ಮುನಿರತ್ನ ಅವರು ಅರೆಸ್ಟ್ ಆಗಿರುವಂತದ್ದು ಯಾವ ರೀತಿಯಾಗಿ ಮುಜುಗರವನ್ನ ತಂದೊಡ್ಡುತ್ತೆ?
ಖಂಡಿತವಾಗಿಯೂ ಇದೀಗ ರಾಜ್ಯದ ಪ್ರಬಲ ಸಮುದಾಯ ಆಗಿರ್ತಕ್ಕಂಥ ಮೇಲ್ವರ್ಗದ ಸಮುದಾಯ ಆಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತನಾಡಿರುವಂಥದ್ದು, ನಂತರ ಪರಿಶಿಷ್ಟ ಸಮುದಾಯದ ಬಗ್ಗೆ ಕೂಡ ಮಾತನಾಡಿರುವಂಥದ್ದು. ಹಾಗಾಗಿ ಇದೀಗ ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಈ ಸಂಬಂಧಪಟ್ಟಾಗ ಈಗಾಗಲೇ ಮುನಿರತ್ನ ವಿರುದ್ಧ ದೂರು ಸಲ್ಲಿಕೆ ಆಗಿರ್ತಕ್ಕಂಥದ್ದು ಮತ್ತು ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಕೂಡ ಹೈಕಮಾಂಡ್ಗೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದೀಗ ಇಡೀ ಪ್ರಕರಣ ಸಂಬಂಧಪಟ್ಟಾಗೆ ರಾಜ್ಯ ಬಿಜೆಪಿಯಿಂದ ಕೂಡ ಹೈಕಮಾಂಡ್ ವರದಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಇದೀಗ ಒಂದ್ ಕಡೆ ನಾಗಮಂಗಲದ ಪ್ರಕರಣದ ಬೆನ್ನಲ್ಲೇ ಭಾರತೀಯ ಜನತಾ ಪಕ್ಷದ ಶಾಸಕರೊಬ್ಬರು ಜಾತಿ ನಿಂದನೆ ಮತ್ತು ಬ್ಲಾಕ್ ಮೇಲ್ ಹಾಗೂ ಕೊಲೆ ಬೆದರಿಕೆ ಪ್ರಕರಣದಲ್ಲಿ ಬಂಧನ ಆಗಿರುವಂತದ್ದು ಭಾರತೀಯ ಜನತಾ ಪಕ್ಷಕ್ಕೆ ಇದು ಮುಜುಗರ ಅಂತಲೇ ಹೇಳಲಾಗ್ತಿದೆ. ಚೈತ್ರ, ಇದನ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಈಗ ಮುಂದಾಗಿದೆ? ಪ್ರತಿಭಟನೆ ಮಾಡುವಂತದ್ದಾಗಿರ್ಬೋದು, ಅದ್ರ ವಿಚಾರವಾಗಿ ಅಥವಾ ಈ ವಿಚಾರವಾಗಿ ವಿರೋಧ ಪಕ್ಷದ ನಾಯಕರು ಏನಾದ್ರೂ ರಿಯಾಕ್ಷನ್ ಕೊಟ್ಟಿರುವಂತದ್ದು ಇದೆಯಾ? ಈಗಾಗಲೇ ಛಲವಾದಿ ನಾರಾಯಣ ಸ್ವಾಮಿ ಅವರು ಇಲ್ಲಿ ಪರಿಶಿಷ್ಟ ಸಮುದಾಯಕ್ಕೆ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ, ಅವರೇ ಅಂತ ಹೇಳಿದ್ರೆ ಹೈಕಮಾಂಡ್ ಕ್ರಮ ಕೈಗೊಳ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ ಅಂತ ಇವತ್ತು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಮಾಜಿ DCM ಹಾಗೂ ಹಾಲಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣರು ಕೂಡ ಅವರ ಆಡಿಯೋ ಪರಿಶೀಲನೆ ಆಗ್ಬೇಕಾಗಿದೆ. ಆಡಿಯೋ ಪರಿಶೀಲನೆ ಅವರೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮುಂದಿನ ರೀತಿಯ ಕಾನೂನು ರೀತಿಯ ಕ್ರಮ ಆಗ್ಲೇಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ರಾಜ್ಯದ ಅನೇಕ ಕಡೆ ಪರಿಶಿಷ್ಟ ಸಮುದಾಯದ ನಾಯಕರುಗಳು ಮತ್ತು ಪರಿಶಿಷ್ಟ ಸಮುದಾಯ ವರ್ಗದವರು ಈಗಾಗಲೇ ಪ್ರತಿಭಟನೆಯನ್ನು ಆರಂಭಿಸಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ದೊಡ್ಡ ಮುಜುಗರ ಅಂತ ಹೇಳಲಾಗ್ತದೆ. ಈಗಾಗಲೇ ಪೊಲೀಸರು ಇವತ್ತಿನಿಂದ ಕಾನೂನು ಪ್ರಕ್ರಿಯೆಯನ್ನ ಆರಂಭಿಸಲಿದ್ದಾರೆ. ಚೈತ್ರ, ಓಕೆ, ಧನ್ಯವಾದಗಳು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.